ಏನು ಅಪರಾಧವಾಗಿದೆ ಅಂತ ಹೀಗಾಡ್ತಿದ್ದೀರಿ? ಏನು ಏನಿಲ್ವಲ್ಲ. ಮತ್ತೆ ನಥಿಂಗ್. ನೀನೇ ನೋಡಿದ್ಯಲ್ಲ, ನನ್ನ ಬಾಸ್ ಇನ್ನೂ ಅಲ್ಲೇ ಇದ್ರು. ಬಿಟ್ಟು ಬರೋಕೆ ಎಲ್ಲಾಗ್ತಿತ್ತು? ಆಗ್ತಿರ್ಲಿಲ್ಲ. ಮತ್ತೆ ಏನು ಹೀಗೆ ಮುದುರು ಕೂರ್ತೀರಿ? ಅಮ್ಮ, ನನ್ನ ದೃಷ್ಟಿಲಿ ನಾನು ಸ್ವಾಭಾವಿಕವಾಗಿ ಪ್ರತಿಕ್ರಿಯಿಸ್ತಾ ಇದ್ದೀನಿ. ಕಾಲೇಜಲ್ಲಿದ್ದೆ, ಫೋನ್ ಬಂತು, ಸೀದಾ ನಿಮ್ಮ ಆಫೀಸಿಗೆ ಬಂದೆ, ಅಲ್ಲಿಂದ ಆಸ್ಪತ್ರೆ ಮತ್ತೆ ಮನೆ. ಆ್ಯಸ್ ಯೂಶುವಲ್ ನಂದೇನೋ ಕೆಲಸ ಇದೆ, ಮಾಡ್ಕೋತಾ ಇದ್ದೀನಿ. ದೇರ್ ಇಸ್ ನಥಿಂಗ್ ಅನ್ಯೂಶುವಲ್. ಸರಿ, ಊಟಕ್ಕೆ ಕೇಳು. ನಿಮ್ಗಳದಾಗ್ಲಿ. ಒಟ್ಟಿಗೆ ಕೂತ್ರೆ ಅದೊಂದು ಕೆಲಸ ಮುಗ್ದು ಹೋಗುತ್ತೆ. ನಿಮ್ದು ಮುಗಿಸ್ಕೊಳ್ಳಿ. ಫ್ರಿಜ್ನಲ್ಲಿಡೋ, ಬೇಕು ಅನ್ಸಿದ್ರೆ ತಿಂತೀನಿ. ಮುಖ್ಯ ಕೆಲಸ, ಅದನ್ನು ಗಮನಿಸು. ನಮ್ದಿದ್ದಿದ್ದೆ. ಕುಟುಕಬೇಡ್ವೋ? ನಿನ್ನ ಮನಸ್ಸಿನಲ್ಲೇನು? ಇವತ್ತು ನಾನು ರಜೆ ಹಾಕಿ ಇಲ್ಲಿ ಆಸ್ಪತ್ರೆ, ವೈದ್ಯ ಇದನ್ನು ಗಮನಿಸ್ಬೇಕಾಗಿತ್ತು. ಬೆಳಗ್ಗೆ ಗೊತ್ತಾಗಿದ್ದು ಹುಷಾರಿಲ್ಲ ಅಂತ. ಅಲ್ಲಿ ಆಫೀಸ್ನಲ್ಲಿ ನಿರ್ಧಾರ ಆಗಿತ್ತು ಇವತ್ತು ಎಲ್ಲರನ್ನೂ ಕರೆಸಿ ವಿಚಾರಣೆ ಅಂತ. ನಾನು ಹೋಗದೇ ಇದ್ದಿದ್ರೆ ಅಲ್ಲಿದು ಇತ್ಯರ್ಥ ಆಗ್ತಾ ಇರಲಿಲ್ಲ. ಕೆಲಸಕ್ಕೆ ಕೂತು ಬಂದಿರೋದು. ಕೆಲಸನೂ ಮುಖ್ಯ, ಅಷ್ಟ್ಯಾಕೆ ಅರ್ಥ ಆಗಲ್ಲ? ಈ ಪರಿಸ್ಥಿತಿಗೆ ಸೂಕ್ತ ಅನ್ನೋ ರೀತಿಲಿ ನಾನು ನಡ್ಕೊಂಡಿದ್ದೀನಿ. ಮುಂದಿಂದು ನಿನಗೆ ಬಿಟ್ಟಿದ್ದು. ಎದ್ದು ಬಂದು ಒಟ್ಟಿಗೆ ಕೂತ್ಕೊಂಡ್ರೆ ಸಂತೋಷ ಆಗತ್ತೆ. ಇಲ್ದಿದ್ರೆ ಎದ್ದು ಬಂದು ಕೂತ್ರೆ ಸಂತೋಷ ಆಗತ್ತೆ. ಇಲ್ದಿದ್ರೆ ಗಾಣದೆತ್ತು. ಕುತ್ತಿಗೆ ಮೇಲಿನ ನೊಗದಿಂದ ಬಿಡುಗಡೆ ಏನಿಲ್ಲ. ಪ್ರೀತಿಯಿಂದ ವರ್ತಿಸಿದ್ರೆ ಹುಮ್ಮಸ್ಸಿನಿಂದ ಸುತ್ತೋದು. ಇಲ್ದಿದ್ರೆ ಇದ್ದಿದ್ದೆ ಸವಸೋದು. ಎದ್ಬಾರೋ ಸಾಕು. ಅಲ್ಲಿ ಆಫೀಸ್ನಲ್ಲಿ ಕೆಲಸ, ನಂತರ ಮನೇಲಿ ಕೆಲಸ. ಹುರ್ಸೋತು ಅಂತ ಸಿಕ್ಕರೆ ಅದನ್ನು ತಿನ್ನೋಕೆ ಕಾಯಿಲೆ ಕಸಾಲೆ. ಬದುಕಿನಲ್ಲಿ ಸುಖ ಅಂತ ಸಿಗೋದು ಒಂದೆರಡು ಕ್ಷಣ. ಅದನ್ನು ನಿನ್ನ ಗುನುಗ್ನಲ್ಲಿ ತಿನ್ನಬೇಡ. ಎದ್ಬಾ. ಅಪ್ಪ ಅಂದರು, ಸ್ವಂತಕ್ಕೆ ಅಂತ ಬದುಕೋದು, ಬರೀ ಇರೋದು, ಸಂಬಂಧಗಳನ್ನು ಗುರುತಿಸಿ ಅದಕ್ಕೆ ಸ್ಪಂದಿಸ್ತಾ ಬದುಕಿದ್ರೆ ಅದು ಬದುಕೋದು ಅಂತ. ಅದಕ್ಕೆ ಮಕ್ಕಳು ನಾವು ಆ ಭಾವ ಬೆಳೆಸ್ಕೋಬೇಕು. ಬದುಕಿಗೆ ಆ ಧಾಟಿ ಕಲಿಬೇಕು. ನೀವು ಅಪ್ಪ ಅಮ್ಮ ಆ ರೀತಿ ಬದುಕಿದ್ರೆ ಮಕ್ಕಳು ನಾವು ಕಲಿತೀವಿ. ನಿಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಸಿದ್ರೆ ನಮಗೆ ಯಾಕೆ ಅವಶ್ಯಕ ಅನ್ಸುತ್ತೆ? ನೀವು ಒಬ್ರಿಗೊಬ್ರು ಸಹಕರಿಸ್ತಾ, ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ, ಬದುಕು ಅಂದರೆ ಇದು ಅಂತ ತೋರಿಸ್ತಿದ್ರೆ ನಾವು ಬದುಕ್ತೀವಿ. ಅದನ್ನು ಬಿಟ್ಟು ನೀವು ನಮಗೆ ಬದುಕು ಬೇಡ, ಬರೀ ಇರೋದು ಸಾಕು ಅಂದರೆ ನಾವು ಅಷ್ಟೆ. ಬರೀ ಇರೋದ್ರಲ್ಲಿ ಸುಖ ಅಂತ ನಿಮಗನ್ಸಿದ್ರೆ ಮಕ್ಕಳು ನಾವು. ಅದನ್ನು ಮೀರಿದ ನಮಗೆ ಯಾಕೆ? ಇವತ್ತು ನಾನು ಆಫೀಸಿಗೆ ಹೋಗಬಾರ್ದಿತ್ತು ಅಲ್ವಾ? ಹೌದು. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೇನು ಕೆಲಸ ಮುಖ್ಯ ಅಂತ ಗೊತ್ತಿದ್ರು ಈ ಮಾತಾ? ಅಪ್ಪಂದು ಸಾವು ಬದುಕಿನ ಪ್ರಶ್ನೆ. ಅವ್ರ ಸಮಸ್ಯೆಗೂ ನಾನೇ ದುಡಿಬೇಕು. ಕೆಲಸ ಮುಖ್ಯ. ನಿನಗೆ ಆರೋಗ್ಯ ಕೆಟ್ಟಿದ್ದಿದ್ರೆ ಏನೋ ಗಲಾಟೆ ಆಯ್ತಪ್ಪ, ಹೋಗೋಕೆ ವೆಹಿಕಲ್ ಸಿಗಲಿಲ್ಲ, ಆಗೋದು ಬೇಡ, ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆಫೀಸ್ನಲ್ಲಿ ಹೇಳೋಕೆ ಸಮಜಾಯಿಷಿ ಇರ್ತಿತ್ತು. ಇದು ಸಾಲದು. ಅಪ್ಪನ ಆರೋಗ್ಯ ಸಮಜಾಯಿಷಿ ಅಲ್ಲ. ಇಟ್ಸ್ ನಾಟ್ ಎ ಪ್ರಯಾರಿಟಿ ಅಲ್ವಾ?
ಅಲ್ಲಿ ಕೂತು ರಾಜಾರಾಯರನ್ನ ಕರೆಸಿ ಅವ್ರು ನಿನಗೆ ಅವಮಾನ ಮಾಡಿದ್ದರ ಪ್ರತೀಕಾರ ಇವತ್ತಾಗಬೇಕು. ಅಧಿಕಾರ ಮೆರಿಬೇಕು. ಅದು ಪ್ರಯಾರಿಟಿ. ಅಪ್ಪಂದು ಸ್ವಂತ ಅಂತ ಅನ್ನಿಸ್ಲಿಲ್ಲ. ಯಾಕೆ ಹೇಳು? ಸಂಬಂಧ ಅಷ್ಟು ಗಾಢ ಅಂತ ಅನ್ನಿಸ್ತಿಲ್ಲ. ಎಲ್ಲಾನು ವ್ಯವಹಾರಿಕ ದೃಷ್ಟಿಕೋನದಿಂದ ನೀನು ನೋಡ್ತಾ ಇದೀಯ. ಅದನ್ನು ಮೀರಿದ್ದನ್ನ ನನ್ನಿಂದ ಅಪೇಕ್ಷಿಸ್ತಿದ್ದೆ. ಕಷ್ಟ ಆಗತ್ತೆ ಅಮ್ಮ. ವ್ಯವಹಾರಿಕ ದೃಷ್ಟಿಕೋನದ ಸಣ್ಣ ಸ್ವಾರ್ಥದ ಸ್ವಾತಂತ್ರ್ಯ ನನಗೂ ಕೊಡು. ಹಾಸ್ಟೆಲಿಗೆ ಸೇರ್ತೀನಿ. ಇಲ್ಲಿದ್ರೆ ಕಷ್ಟ, ಎಲ್ಲಕ್ಕೂ ತಲೆ ಕೊಡಬೇಕು. ಅಲ್ಲಿ ಹೋಗ್ತೀನಿ. ಮಕ್ಕಳು ಅವರಿಗೆ ಸಮಸ್ಯೆಗಳನ್ನು ಎದುರಿಸಿ ಅಭ್ಯಾಸ ಇರಲ್ಲ. ಅವರು ಪ್ರತಿಕ್ರಿಯಿಸೋದೇ ಹಾಗೆ. ಒಂದು ದಿನ ಸಮಸ್ಯೆ ಆಯ್ತಪ್ಪ, ಸಹಕರಿಸ್ಬೇಕು ಅಲ್ವಾ? ಹೌದು, ಸಹಕರಿಸಬೇಕು. ಎಲ್ಲಿಗೆ ಹೋಗಿದ್ದೆ ನಾನು? ವಿಹಾರಕ್ಕೆ ಹೋಗಿದ್ನಾ? ಆಫೀಸ್ಗೆ ಹೋಗಿದ್ದು? ಅದು ಗೊತ್ತು. ನಿಮಗೆ ಅರ್ಥ ಆಗಿದೆ ಅಲ್ವಾ? ರಜೆ ಹಾಕೋ ಪರಿಸ್ಥಿತಿ ಇತ್ತಾ? ಇಲ್ಲ, ಅಂಥ ಪರಿಸ್ಥಿತಿ ಇರಲಿಲ್ಲ. ಬೆಳಗ್ಗೆ ಗೊತ್ತಾಗಿದ್ದು ಆರೋಗ್ಯದ ಸಮಸ್ಯೆ. ಒಂದಿನ ಮೊದಲೇ ಗೊತ್ತಾಗಿದ್ರೆ ಫೋನ್ ಮಾಡಿ ಹೇಳಿರ್ತಿದ್ದೆ. ಆಯಿತು ಬಿಡು. ನಾವು ಭಾವಿಸ್ಕೊಂಡು ಬದುಕೋದು ಮಕ್ಕಳು ಅಂತ. ಕೃತಜ್ಞತೆ ಇಲ್ಲ. ಹೇಳಿ ಊಟಕ್ಕೆ. ಮಕ್ಕಳು ಅವ್ರದ್ದಾಯ್ತಾ? ಬೇಕಿಲ್ವಂತೆ. ಒಂದೆರಡು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಮಕ್ಕಳನ್ನು ಸಾಕೋದು ಕರ್ತವ್ಯ. ಅದಕ್ಕೆ ಪ್ರತಿಫಲವಾಗಿ ಅವರಿಂದ ಕೃತಜ್ಞತೆಯನ್ನು ಅಪೇಕ್ಷಿಸಿದ್ರೆ ಅದು ತಾಯಿ ಮಕ್ಕಳ ಸಂಬಂಧ ಅಂತ ಆಗುತ್ತಾ? ಇಲ್ಲ. ಸಾಕಬೇಕು, ಕರ್ತವ್ಯ. ಹೀಗೆ ಸಾಕಬೇಕು ಅಂತಿಲ್ವಲ್ಲ. ಯೋಗ್ಯತಾನುಸಾರ ಸಾಕಬೇಕು. ಯೋಗ್ಯತೆಗೆ ಮೀರಿ ಸಾಕ್ತಾ ಇರೋದು. ಇಲ್ಲ, ಯಾರು ಯಾರನ್ನು ಯೋಗ್ಯತೆ ಮೀರಿ ಸಾಕಲ್ಲ. ಅದು ಸಾಧ್ಯ ಆಗಲ್ಲ. ಬೆಳಿಗ್ಗೆ ಆರೋಗ್ಯ ಸರಿ ಇಲ್ಲ ಅಂದೆ, ನೀನು ಹೊರಟು ನಿಂತಿದ್ದೆ. ಹೋಗು ಅಂದ್ರಲ್ಲ. ಬೇರೆ ವ್ಯವಧಾನವಿತ್ತ? ನೀನು ಹೋಗದಿದ್ರೆ ಆಗುತ್ತಿತ್ತ? ಮತ್ತೆ ಕೆಲಸ ಅವಶ್ಯಕತೆ, ಹೋಗದಿದ್ರೆ ಆಗಲ್ಲ, ಅದು ಗೊತ್ತು. ಹಾಗಂತ ನನಗೆ ಅಸಹಾಯಕತೆ, ಅನಾಥ ಪ್ರಜ್ಞೆ ಕಾಡಲ್ವ ಅಂದರೆ ಕಾಡುತ್ತೆ. ಕೈಲಾಗ್ದವನು ಆ ಪುಟ್ಟ ಹುಡುಗಿ ಹೆಗಲು ಹಿಡ್ಕೊಂಡು ಹೋಗೋದು ಇರಿಟೇಟ್ ಆಗುತ್ತೆ. ನನಗೇ ಇರಿಟೇಟ್ ಆಗುತ್ತೆ, ಇನ್ನು ಅವಕ್ಕಾಗಲ್ವಾ? ಸ್ವಾಭಾವಿಕ, ಹಾಗೇ ಆಗುತ್ತೆ. ಕಾರಿದ್ರೆ ನಿನ್ನ ಮೇಲೆ ಕಾರಬೇಕು, ಕಾರುತ್ತವೆ. ಅಷ್ಟಕ್ಕೆ ನೀನು ಮಕ್ಕಳಿಗೆ ಕೃತಜ್ಞತೆ ಇಲ್ಲ ಅಂದ್ಬಿಟ್ರೆ? ನಾವು ಬದುಕ್ತಿರೋ ಬದುಕಲ್ಲಿ ಮತ್ತೆ ಪರಿಸ್ಥಿತಿಯಲ್ಲಿ ಪರಸ್ಪರ ಸಂಬಂಧದಲ್ಲಿ ಇಷ್ಟೇ ಸೌಜನ್ಯ ಸಾಧ್ಯ. ಕೋಪ ಬಂತು? ಇಲ್ಲ. ಅನ್ನಬೇಕು ಅಂತ ಅನಿಸಿದ್ದನ್ನ ಅಂದು ಹೋಗು. ಕೋಪ ತಡ್ಕೊಂಡ್ರೆ ಆರೋಗ್ಯ ಕೆಡುತ್ತೆ. ಮಕ್ಕಳ ಅವಶ್ಯಕತೆ ಪೂರೈಸೋದು ನಿಮ್ಮ ಜವಾಬ್ದಾರಿ. ಹೌದು. ನಾನು ನೀಸ್ತಿಲ್ವಾ? ಅಲ್ಲಿಗೆ ಕೃತಜ್ಞತೆ ಇರಬೇಕಾದ್ದು ನನಗೆ, ಮಕ್ಕಳಿಗಲ್ಲ. ನನಗಿದೆಯಲ್ಲ. ಹೋಗು, ಹೊತ್ತಾಯ್ತು,
ಮಕ್ಕಳನ್ನ ಎಬ್ಸ್ಕೊಂಡು ಬರ್ತೀನಿ. ಅಲ್ಲಿ ಡಾಕ್ಟ್ರ್ ಮುಂದೆ ಕೂತಿದ್ದಾಗ ಮನಸ್ಸಿಗೆ ಅನಿಸಿದ್ದೇನು ಗೊತ್ತಾ? ಮಗಳಿದ್ಲು, ಮಗ ಬರ್ತೀನಿ ಅಂದಿದ್ದ. ಡಾಕ್ಟ್ರ್ ಮುಂದೆ ಕೂತಿದ್ರು, ಸದ್ಯಕ್ಕೆ ಚಿಂತೆ ಇಲ್ಲ ಅಂದಿದ್ರು. ಆದರೂ ಮನಸ್ಸಿಗೆ ಅನಿಸಿದ್ದೇನು ಗೊತ್ತಾ? ಪಕ್ಕದಲ್ಲಿ ಹೆಂಡತಿ ಇದ್ದಿದ್ರೆ ಚೆನ್ನ ಅಂತ. ನಂತರದ ಕ್ಷಣದಲ್ಲಿ ಅನಿಸಿದ್ದೇನು ಹೇಳು? ಗಂಡನಿಗೆ ಆರೋಗ್ಯದ ಸಮಸ್ಯೆ, ಹೆಂಡತಿ ಆದವಳು ಸೂಕ್ತವಾದ ವ್ಯವಸ್ಥೆ ಮಾಡದೆ ಹೋದೆ. ಅದೇ ಮಗನಿಗೆ ಆರೋಗ್ಯದ ಸಮಸ್ಯೆ ಆಗಿದ್ರೆ ತಾಯಿ ಹೋಗ್ತಿದ್ದೆ ಆಫೀಸ್ಗೆ? ಹೋಗ್ತಿರ್ಲಿಲ್ಲ ಅಲ್ವಾ? ಆಫೀಸ್ನಲ್ಲಿ ಎಂಥದ್ದೇ ಸಮಸ್ಯೆ ಇದ್ದಿದ್ರೂ ಹೋಗ್ತಿರ್ಲಿಲ್ಲ, ಉಳ್ಕೋತಿದ್ದೆ. ಮಗನಿಗಾದ್ರೂ ಉಳ್ಕೋತೀಯ, ನನಗೆ ಯಾಕೆ ಉಳ್ಕೊಳ್ಳಲ್ಲ? ಕೇಳ್ಬಹುದಾ ನಾನು? ಇಲ್ಲ, ಕೇಳಕ್ಕಾಗಲ್ಲ. ಯಾಕೆ ಹೇಳು? ಇದು ಗಂಡ ಹೆಂಡತಿ ಸಂಬಂಧ, ಅದು ತಾಯಿ ಮಗನ ಸಂಬಂಧ. ತಾಯಿ ಆದವಳು ಇಷ್ಟು ಜವಾಬ್ದಾರಿನ ಹೊರಲೇಬೇಕು, ಇಷ್ಟು ಕರ್ತವ್ಯನ ನಿರ್ವಹಿಸಲೇಬೇಕು. ಅದನ್ನು ಮಕ್ಕಳು ಅವ್ರ ಹಕ್ಕು ಅಂದ್ಕೊಳ್ಳುತ್ತವೆ. ಅದಕ್ಕೆ ಅವಕ್ಕೆ ಕೃತಜ್ಞತೆ ಇರಲ್ಲ. ತಾಯಿ ಮಕ್ಕಳು ಅನ್ನೋದು ಅದಕ್ಕೆ ಅಲ್ವಾ? ಲಕ್ಷ ಕೇಳಿದ್ರಂತೆ. ಧರ್ಮನಾ? ಅಲ್ಲ ಬಿಡಿ. ಅಷ್ಟು ಸಾಲದಂತೆ ಆ ಮೇಡಮ್ನ ಟ್ರಾನ್ಸ್ಫರ್ ಮಾಡಕ್ಕೆ ಇನ್ನೆಷ್ಟು ಅಂದ್ರಂತೆ. ಇದು ನ್ಯಾಯನಾ? ಇಲ್ಲ, ಅನ್ಯಾಯ. ನಾವು ತಾನೇ ಎಲ್ಲಿಂದ ತರೋದು? ದುಡಿಬೇಡ್ವಾ? ಕಷ್ಟ ಬಿಡಿ. ಅಷ್ಟು ದೊಡ್ಡ ಅಧಿಕಾರಿ, ಹುದ್ದೆಗೆ ತಕ್ಕ ಗ್ರೇಸ್ ಬೆಳೆಸ್ಕೊಳ್ಳೋದು ಬೇಡ್ವಾ? ಡಕಾಯ್ತ್ರಿಗಿಂತ ಕಡೆ ಆಯ್ತಲ್ಲ. ಇದ್ರ ಬದಲು ಕೈಲಿ ಕತ್ತಿನೋ ಬಂದೂಕೋ ಹಿಡ್ಕೊಂಡು ರಾತ್ರಿ ಮನೆಗಳಿಗೆ ಕನ್ನ ದರೋಡೆ ವಾಸಿ. ದೀಸ್ ಬ್ಯೂರೋಕ್ರಾಟ್ಸ್ ಹ್ಯಾವ್ ಕಿಲ್ಡ್ ದ ಸಿಸ್ಟಮ್. ಈ ಸರ್ಕಾರಿ ಅಧಿಕಾರಿಗಳು ವ್ಯವಸ್ಥೆನ ಕೊಂದಿದ್ದಾರೆ. ಸತ್ಯ ಮೇಡಮ್. ಮುಗೀತಾ ಭಾಷಣ? ಅವರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾರೆ. ಕಾಣಿಸ್ತಿಲ್ವಾ ಅವ್ರ ಮುಖದ ಮೇಲೆ ನಗು? ಸತ್ಯ ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ? ಏನಿಲ್ಲ ಬಿಡಿ ಸರ್. 5 ಲಕ್ಷ, 5 ಲಕ್ಷ ಕೇಳಿದ್ದು, ಅದನ್ನು ಕೊಡೋಕ್ಕಾಗಲ್ಲ ಅಂತಂದು ಮೇಲಕ್ಕೆ ಬರೆದದ್ದು. ಬೀದಿಲಿ ಹೋಗೋ ಮಾರಿನ ಮನೆಗೆ ಬಂದು ಹೋಗು ಒಂದಿದ್ದು. ಈಗ ಅವನು ಸವಾರಿ ಮಾಡ್ತಾ ಇದ್ದಾನೆ. ಅವನಿಗೆ ಕೇಳಿದಷ್ಟು ಕಾಸು ಕೊಡೋಕ್ಕಾಗಲ್ಲ. ಇಲ್ಲಿ ತನಿಖೆ ಮುಂದುವರಿಯಿತು. ಆಗಿರೋ ಎಲ್ಲ ಕಳ್ಳತನಗಳು ದಾಖಲಾಗುತ್ತೆ, ಹೋಗುತ್ತೆ. ರಾತ್ರಿ ಹಗಲು ನಿದ್ದೆಗೆಟ್ಟು ಬಾಚಿದ್ದೆಲ್ಲ ಕೊಚ್ಕೊಂಡು ಹೋಗುತ್ತೆ. ಕುಣಿತಿದ್ದೀವಿ, ಕಾವಲಿ ಮೇಲೆ ಕೂತು ಮಂಗಗಳ ತರ ನಗುತ್ತಿದ್ದಾರೆ. ಎಂಟರ್ಟೈನ್ಮೆಂಟ್, ಮನೋರಂಜನೆ ಅಲ್ವಾ ಸರ್? ಇಲ್ಲ ಬಿಡಿ ಸರ್. ಮೇಡಮ್ ಹತ್ರ ಮಾತಾಡ್ತೀರಾ? 5 ಅಲ್ಲ 10 ಲಕ್ಷಕ್ಕೆ ಸಿದ್ಧ. ಸಾಧ್ಯ ಆದ್ರೆ ಮುಗಿಸ್ಕೊಡಿ. ಇಲ್ಲ, ಆಗೋಲ್ಲ. 5 ಅಲ್ಲ 10 ಕೊಡ್ತಿದ್ದೀವಲ್ಲ. ಇಲ್ಲ, ಇದಾಗೋಲ್ಲ. ಮೇಡಮ್ಗೆ ಹಣದ ಅವಶ್ಯಕತೆ ಇಲ್ಲ ಅಂತಲ್ಲ,
ಆದರೆ ಈ ರೀತಿ ದುಡಿಯೋ ಮನಸ್ಥಿತಿ ಇಲ್ಲ. ಅವತ್ತೇನೋ ಒಂದಿನ ಅದೊಂದು ಕ್ಷಣ ಪ್ರಾಬಬಲಿ ತಲೆ ಕೆಟ್ಟಿತ್ತು. ಕೇಳಿದ್ರು, ಒಂದು ವೇಳೆ ನೀವು ಕೊಟ್ಟಿದ್ರು ತಗೋತಾ ಇದ್ರಾ? ಅನುಮಾನನೇ. ಅಲ್ಲದೆ ಈಗ ವಿಷಯ ಮೇಲಕ್ಕೆ ಹೋಗಾಯಿತು. ಮುಂದಿನ ನಿರ್ಧಾರಗಳನ್ನೆಲ್ಲ ಮೇಲ್ನವರು ಪರಿಶೀಲಿಸ್ತಾರೆ. ಇದಿಷ್ಟೇ ಬಿಡಿ. ಕೇಳಿದ ವಿವರನೆಲ್ಲ ಕೊಟ್ಟಿದ್ದೀರಿ, ಥ್ಯಾಂಕ್ಸ್. ಬರ್ತೀನಿ. ಮುಂದೆ ಗಿಫ್ಟ್ಸ್ ಬಂದಿರೋದು ಅಂತೀರಿ, ಎಲ್ಲ ಹತ್ತಿರದ ನೆಂಟರಿಂದ ಬಂದಿರೋದು, ಹಾಗಾಗಿ ತೆರಿಗೆ ಇಲ್ಲ ಅಂತೀರಿ. ವಿಳಾಸ ಕೊಟ್ಟಿದ್ದೀರಿ, ಅವ್ರನ್ನೆಲ್ಲ ಕರೆಸ್ತೀವಿ, ವಿಚಾರಿಸ್ತೀವಿ. ಗಿಫ್ಟ್ಸ್ ಕೊಟ್ಟಿರೋದು ನಿಜವಾ? ನಿಜವೇ ಆಗಿದ್ರೆ ಅವ್ರಗಳಿಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ಕೇಳ್ತಾರೆ. ಮನೆ ಮುಗಿದಿದೆ, ಸದ್ಯದಲ್ಲೇ ಗೃಹ ಪ್ರವೇಶ ಇದೆ. ಈ ಎಲ್ಲ ನೆಂಟರು ಸಮಾರಂಭಕ್ಕೆ ಬರ್ತಾರೆ. ಸ್ವಾಭಾವಿಕ. ಎಲ್ಲ ಅವಳ ನೆಂಟರು, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಅವ್ರ ಮಕ್ಕಳು, ಅಣ್ಣ ಅತ್ತಿಗೆ, ಅಕ್ಕ ಭಾವ, ಹೀಗೆ. ನೀವು ತನಿಖೆ ಮಾಡಿ ಒಪ್ತಾರೆ. ಸುಮ್ಮನಿರ್ತೀಯಾ? ರೇಗಬೇಡಿ ನೀವು. ಬಾಯಿ ಮುಚ್ತೀಯಾ? ಅಹಂಕಾರ. ಅವ್ರದ್ದು ಬಿಡಿ, ಅದೇನೋ ಟೆನ್ಷನ್ ಅಂತೆ, ಬೆಳಬೆಳಗ್ಗೆನೆ ಕುಡಿದು ಕೂತಿದ್ದಾರೆ. ಅವ್ರಗಳ ಹತ್ರ ನಾನು ಮಾತಾಡ್ತೀನಿ, ಕರ್ಸ್ ಕೇಳಿ, ಒಪ್ತಾರೆ. ಒಪ್ತಾರೆ. ಇವಳು ದೊಡ್ಡಪ್ಪ ಒಪ್ಪಿದ್ದಾನೆ ಸರ್, 80 ವರ್ಷ. ಅವನ ಹತ್ರ 2 ಲಕ್ಷಕ್ಕೆ ಬರ್ಸ್ಕೊಂಡಿದ್ದಾನೆ. ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಏನ್ ಹೇಳ್ತಾನೆ? ಅವನಿಗೆ ತಿನ್ನೋ ಗತಿ ಇಲ್ಲ ಅಂತ ಹೇಳಿ ಸರ್ಕಾರದ ಪೆನ್ಷನ್ ಮೇಲಿದ್ದಾನೆ. ಇದು ಗೊತ್ತಾಗ್ಲಿ, ಪೆನ್ಷನ್ ಹೋಗುತ್ತೆ, ಬಚ್ಚ ಬಾಯಿಗೆ ಮಣ್ಣು. ಇಲ್ಲ ಸರ್, ಎಲ್ಲ ಸುಳ್ಳು. ಯಾರು ಗಿಫ್ಟ್ಸ್ ಕೊಟ್ಟಿಲ್ಲ. ಎಲ್ಲ ಅಧಿಕಾರಿಗಳು ತಮಗೆ ತಿನ್ನೋಕ್ಕಿಲ್ಲ, ನಮಗೇನು ಕೊಡ್ತಾರೆ? 500,000 ಕೊಟ್ಟಿದ್ದೀವಿ ಸರ್, ಅದಕ್ಕೆ ಸೈನ್ ಹಾಕಿದ್ದಾರೆ ಅಷ್ಟೇ. ಅವರೆಲ್ರಿಗೂ ನೋಟಿಸ್ ಕಳಿಸ್ಲಿ. ಎಲ್ಲ ಗೃಹ ಪ್ರವೇಶ ಸಮಾರಂಭಕ್ಕೆ ಆದಾಯ ತೆರಿಗೆ ನೋಟಿಸ್ ಇಟ್ಕೊಂಡು ಬರ್ತಾರೆ. ಹೋಗೋಲ್ವೇ? ಗೃಹ ಪ್ರವೇಶಕ್ಕೆ ಬಂದವರು ಯಾರು ಹೋಗೋದೇ ಇಲ್ಲ. ದೊಡ್ಡಿ ನಡೆಸು. ಮೇಡಮ್ಗೆ ಹೇಳಿ ಪ್ಲೀಸ್, ದಯವಿಟ್ಟು ವೈಯಕ್ತಿಕ ಸ್ತರಕ್ಕೆ ಇಳಿಯೋದು ಬೇಡ. ಅವ್ರೆಲ್ರಿಗೂ ನೋಟಿಸ್ ಕಳಿಸಿದ್ರೆ ಅವಮಾನವಾಗುತ್ತೆ. ಅಟ್ಲೀಸ್ಟ್ ಗೃಹ ಪ್ರವೇಶ ಮುಗಿಯೋವರೆಗೂ ಬೇಡ ಪ್ಲೀಸ್. ಸಾರಿ. ಇಟ್ಸ್ ಓಕೆ ಮೇಡಮ್. ಹುಕ್ಲು, ಹೆದರಿಕೆ ಸ್ವಭಾವ. ಇಲ್ಲ, ಇಟ್ ಈಸ್ ಕಾನ್ಶಿಯನ್ಸ್, ಮನಸ್ಸಾಕ್ಷಿ. ಅದಿನ್ನೂ ಸತ್ತಿಲ್ಲ. ಒದ್ದು ಕೇಳ್ತದೆ, ಕುಣಿಸ್ತದೆ. ಕೇಸ್ ಮುಗಿಬಹುದು, ಆಸ್ತಿ ಉಳ್ಕೋಬಹುದು, ಆದರೆ ಈ ಮನುಷ್ಯನ ಆರೋಗ್ಯ ಕೆಟ್ಟಿರುತ್ತೆ ಮೇಡಮ್. ಕುತೂಹಲಕ್ಕೆ ಕೇಳ್ತೀನಿ, ಇಸ್ ಇಟ್ ವರ್ತ್ ಆಲ್ ದಿಸ್ ಟ್ರಬಲ್? ಮನುಷ್ಯನ ಕಳ್ಕೊಂಡು ಆಸ್ತಿ ಉಳಿಸ್ಕೊಳ್ಳೋದು ಬುದ್ಧಿವಂತಿಕೆನಾ? ಅಥವಾ ಮನುಷ್ಯ ಇವತ್ತಿರ್ತಾನೆ, ನಾಳೆ ಹೋಗ್ತಾನೆ, ಆಸ್ತಿ ಕಾಲವೂ ಇರುತ್ತೆ, ಅದಾ ನಿಮ್ಮ ಭಾವನೆ?